ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಮೊಟ್ಟೆ ಗೊಜ್ಜು. ಮೊಟ್ಟೆ ಗೊಜ್ಜು ಅಂದರೆ ಬರೀ ಮೊಟ್ಟೆ ಗೊಜ್ಜೆಲ್ಲ, ಮೊಟ್ಟೆ ಹೊಡೆದಾಕಿ ನಾನು ಗೊಜ್ಜು ಮಾಡಿದ್ದೀನಿ. ಆ ಗೊಜ್ಜು ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಚಪಾತಿ, ಇಡ್ಲಿ, ದೋಸೆ ಮತ್ತು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಂಥ ಗೊಜ್ಜನ್ನೇ ಇವತ್ತು ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಮೊಟ್ಟೆ ಗೊಜ್ಜು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ತುಂಬ ಐಟಮ್ ಏನು ಬೇಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮೆಟೊ ಇಷ್ಟಿದ್ರೆ ಸಾಕು. ತೆಂಗಿನಕಾಯಿ ರುಬ್ಬಕ್ಕೆ ಒಂದು 4 ಸ್ಪೂನ್ ತೆಂಗಿನಕಾಯಿ ಪೇಸ್ಟ್ ಇದ್ದರೆ ಸಾಕು. ನಾವು ಇದನ್ನು ಮಾಡ್ಕೋಬೋದು. ಈಗ ಒಗ್ಗರಣೆ ನೋಡೋಣ. ಎಣ್ಣೆ ಫಸ್ಟು ನಿಮ್ಗೆ ಎಷ್ಟು ಎಣ್ಣೆ ಬೇಕಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಒಂದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಅದು ಫ್ರೈ ಆಗಲಿ. ಒಂದು ಅರ್ಧ ಫ್ರೈ ಆದಮೇಲೆ ನಾವು ಈರುಳ್ಳಿ ಸೇರಿಸ್ಕೊಳ್ಳೋಣ. ಫ್ಲೇವರ್ ಚೆನ್ನಾಗಿರುತ್ತೆ ಮೊದಲೇ ನೀವು ಬೆಳ್ಳುಳ್ಳಿ ಹಾಕಿದ್ರೆ. ಅದರಿಂದಾನೆ ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಕಾದರೂ ಹಾಕೋಬೋದು. ನಾನು ಒಂದು 5 ಮೊಟ್ಟೆ ಹಾಕಿದ್ದೀನಿ. ಅದಕ್ಕೆ ದಪ್ಪದು ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೀವು ಅಷ್ಟು ಬೇಗ ಟೊಮೊಟೊ ಎಲ್ಲ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರಿ. 1-2 ಟೊಮೊಟೊ ಹಾಕಿ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೇ ಸಾರು ನಿಮ್ಗೆ ಟೇಸ್ಟ್ ಬರೋದು. ಸಾಂಬಾರು ಆನಿಯನ್ ಇದ್ದರೆ ಅದನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬೇಗ ಫ್ರೈ ಆಗೋಕ್ಕೆ ಒಂದು ಪಿಂಚಷ್ಟು ಪುಡಿ ಉಪ್ಪು ಹಾಕಿದ್ದೀನಿ ನಾನು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ, ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡಿ, ಸೀದಿಸ್ಬೇಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ 1-2 ಟೊಮೊಟೊ ಸೇರಿಸ್ಕೊಳ್ಳೋಣ. ನಿಮ್ಗೆ ಜಾಸ್ತಿ ಟೊಮೊಟೊ ಬೇಕಾದರೂ ಸೇರಿಸ್ಕೋಬೋದು. ಆದರೆ ನೀವು ಗೊಜ್ಜು ಜಾಸ್ತಿ ಮಾಡಬೇಕಾದ್ರೆ ನೀವು ಜಾಸ್ತಿ ಸೇರಿಸ್ಕೊಂಡ್ರೆ ಟೇಸ್ಟ್ ಗೊತ್ತಾಗಲ್ಲ. ಇದು ಜಾಸ್ತಿ ಟೊಮೊಟೊನೇ ಜಾಸ್ತಿ ಇದ್ದರೆ ಟೇಸ್ಟ್ ಒಂದು ಸ್ವಲ್ಪ ಟೊಮೊಟೊ ಟೇಸ್ಟೇ ಜಾಸ್ತಿ ಇರುತ್ತೆ. ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ತಗೊಳ್ಳಿ ಸಾಕು. ಅದನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು 5 ಮೊಟ್ಟೆ ಹಾಕಿದ್ದೀನಿ. ಅದರಿಂದ ಒಂದು ದಪ್ಪ ಈರುಳ್ಳಿ, ಒಂದು ಬೆಳ್ಳುಳ್ಳಿ, 1-2 ಟೊಮೊಟೊ ಹಾಕಿದ್ದೀನಿ. ಗೊಜ್ಜು ಜಾಸ್ತಿ ಬೇಕಾದರೂ ನಾವು ಜಾಸ್ತಿನೂ ಹಾಕ್ಕೋಬೋದು. ಕಾಯೆಲ್ಲ ಅದಕ್ಕೆ ಜಾಸ್ತಿ ರುಬ್ಕೊಂಡು ಹಾಕಬೇಕು ನಾವು. ನಾನು ಕಾಯಿ ಒಂದು ಸ್ವಲ್ಪನೇ ರುಬ್ಬಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಪೇಸ್ಟ್ ಬಂದರೆ ಸಾಕು ಕಾಯಿ. ಅದರಿಂದ ಸ್ವಲ್ಪನೇ ಹಾಕಿದ್ದೀನಿ. ಅದು ನೈಸಾಗಿ ರುಬ್ಕೊಂಡು ಹಾಕೋಣ. ಆಮೇಲೆ ಅರಿಶಿನ ಪುಡಿ ಒಂದು 1/4 ಸ್ಪೂನ್ ಹಾಕಿದ್ದೀನಿ ಸಾಕು. ಸಾಂಬಾರು ಪುಡಿ ಅಂದರೆ ಸಾರಿನ ಪುಡಿ ಒಂದು ಸ್ಪೂನು, ಮತ್ತು ಅಚ್ಕಾರದ ಪುಡಿ ಅದು ಒಂದು ಅರ್ಧ ಸ್ಪೂನು. ಈಗ ಇದನ್ನೆಲ್ಲ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಸೇರಿಸ್ಕೊಳ್ಳಿ. ಒಂದು 2 ನಿಮಿಷ ಮಿಕ್ಸ್ ಮಾಡಿ. ತಳ ಹಿಡಿದೇ ಇರಬೇಕು. ಅದರಿಂದನೇ ನಾನು ಅದು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಈಗ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬ ಗೊಜ್ಜು ನೀರಾಗಿರುತ್ತೆ. ಅದರಿಂದ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೀವು ಕಾಯಿ ಎಷ್ಟು ರುಬ್ಬಾಕ್ತೀರೋ ಅದಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೊಳ್ಳಿ. ಗೊಜ್ಜು ಜಾಸ್ತಿ ಬೇಕಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಜಾಸ್ತಿ ಹಾಕಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕಬೇಕು. ಅದೇ ಥರ ಕಾಯಿ ಒಂದು 2 ಸ್ಪೂನು ಜಾಸ್ತಿನೇ ಹಾಕಬೇಕು, ಕಾಯಿ ಪೇಸ್ಟು. ಈಗ ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋಗಬೇಕು. ನಾವು ಸಾರಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಅದರಿಂದ ವಾಸನೆ ಎಲ್ಲ ಹೋದ್ಮೇಲೆ ತೆಂಗಿನಕಾಯಿ ಪೇಸ್ಟು ನೋಡಿ ನಾನು ಇಷ್ಟೇ ಸೇರಿಸಿರೋದು. ಒಂದು 4 ಟೇಬಲ್ ಸ್ಪೂನ್ ಅಷ್ಟೇ ಪೇಸ್ಟು, ಅದನ್ನು ಸೇರಿಸಿದ್ದೀನಿ. ಈಗ ಮಿಕ್ಸಿ ಜಾರೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆ ನೀರು ಸೇರಿಸ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಆ ತೆಂಗಿನಕಾಯಿ ನಾವು ಹಾಕಿರೋದು ಮತ್ತು ಎಲ್ಲ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಬೇಕು. ಅದು ಒಂದು ಸ್ವಲ್ಪ ಗ್ರೇವಿ ಗಟ್ಟಿಗೆ ಬರಬೇಕಾದ್ರೆ ನಾವು ಸ್ಟವ್ ಸಿಮ್ಮಲ್ಲಿ ಇಟ್ಬಿಟ್ಟು ಮೊಟ್ಟೆ ಒಡೆದು ಹಾಕೋಣ.
ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು 5 ನಿಮಿಷ ಹಂಗೆ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ನೀವು ಕುದಿಸ್ಬೇಕು. ಅದನ್ನು ಫಾಸ್ಟಲ್ಲಿಟ್ಟು ಕುದಿಸೋದಕ್ಕಿಂತ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಒಂದು 5 ನಿಮಿಷ ಕುದಿಸಿ. ಗಟ್ಟಿ ಆಯಿತು. ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಡಿ. ಒಂದೊಂದು ಮೊಟ್ಟೆನೇ ಒಂದಕ್ಕೊಂದು ಅಂಟದೆ ನೀವು ಅದನ್ನು ಒಡೆದಾಕಿ ರೌಂಡಾಗಿ ಕ್ಲೀನಾಗಿ ಒಡೆದಾಕಿ. ಆದಷ್ಟು ನೀವು ಪಾತ್ರೆ ಇಡಬೇಕಾದ್ರೆ ಒಂದು ಸ್ವಲ್ಪ ಅಗಲವಾಗಿರೋ ಪಾತ್ರೆ ಇಟ್ಟು ನೀವು ಇದು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಿಮಗೆ. ನಾನು 5 ಮೊಟ್ಟೆ ಅನ್ನೋದಕ್ಕೆ ಈ ಸಣ್ಣ ಪಾತ್ರೆನೇ, ಇದು ಮೀಡಿಯಮ್ ಪಾತ್ರೆನೇ ಇದನ್ನು ಇಟ್ಟಿದ್ದೀನಿ. ಇನ್ನು ಜಾಸ್ತಿ ಮೊಟ್ಟೆ ಅಂದರೆ ಅಗಲವಾಗಿರೋ ಪಾತ್ರೆನೇ ಇಡ್ತಾಯಿದ್ದೆ. ಒಂದಕ್ಕೊಂದು ಗ್ಯಾಪ್ ಬಿಟ್ಟು ಮೊಟ್ಟೆ ಒಡೆದಾಕಿ. ಇಲ್ಲಾಂದರೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮಾಡ್ಕೋಬೋದು. ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಒಂದಕ್ಕೊಂದು ಅಂಟದೆ ಹಾಕಿ ಮತ್ತೆ ಅದನ್ನೇ ಅಂತಾಯಿದ್ದೀನಿ. ಆಯಿತು, 5ನೇ ಮೊಟ್ಟೆ ಇದು. ಐದು ಮೊಟ್ಟೆನೂ ಒಡೆದಾಕ್ಬಿಟ್ಟೆ. ಈಗ ನೀವು ಇದನ್ನು ಸ್ಟವ್ ಫಾಸ್ಟಲ್ಲಿ ಇಡಬೇಕು ಅನ್ನೋದು ಏನಿಲ್ಲ. ನೀವು ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಒಂದು 5ರಿಂದ 7-8 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಮೊಟ್ಟೆ ಬೆಂದರೆ ಅದೇ ಸಪ್ರೇಟ್ ಆಗುತ್ತೆ, ಒಂದಕ್ಕೊಂದು ಅಂಟಲ್ಲ, ಕ್ಲೀನಾಗಿ ಅದು ಮೇಲೆ ಬರುತ್ತೆ. ನೀವು ಬೇಕಾದರೆ ತಟ್ಟೆ ಹಾಕಿನೂ ಮುಚ್ಚಿಬಿಡ್ಬೋದು. ನಾನು ಏನು ಮಾಡಿಲ್ಲ, ಹಂಗೇ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ನಾವು ಪಾತ್ರೆಗೆ ಏನು ತೊಂದರೆ ಕೊಡಬಾರ್ದು. ಅದನ್ನು ಅಲ್ಲಾಡಿಸ್ದೆ ಹಂಗೆ ಬಿಟ್ಟರೆ ಅದೇ ಸಪ್ರೇಟಾಗಿ ಬಂದಿರುತ್ತೆ ಬೆಂದು. ಗ್ರೇವಿ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಚಪಾತಿಗೆ ಇದು ಫುಲ್ಲು ಸೈಡ್ ಡಿಶ್ ಬೇಕಾದರೆ ನೀವು ಮೊಟ್ಟೆ ಒಡೆದು ಹಾಕಿದ ತಕ್ಷಣ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇದು ನಮ್ಗೆ ಮೊಟ್ಟೆ ಸಪ್ರೇಟಾಗಿ ಬರಬೇಕಂದ್ರೆ ಹಿಂಗೆ ಮಾಡಬೇಕು. ನೀವು ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ಅದೇ ಒಂಥರ ಟೇಸ್ಟು, ಅದು ಚಪಾತಿಗೆ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಇದು ಮುದ್ದೆಗೂ ಸಾರು ಚೆನ್ನಾಗಿರುತ್ತೆ. ಇದು ಎಲ್ಲದಕ್ಕೂ ಇದು ಮ್ಯಾಚ್ ಆಗುತ್ತೆ. ನೀವು ಮಿಕ್ಸ್ ಮಾಡಿಬಿಟ್ರೆ ಚಪಾತಿಗೆ ಮಾತ್ರ ಚೆನ್ನಾಗಿರುತ್ತೆ. ಇದನ್ನು ನೀವು ಗ್ರೀನ್ ಮಸಾಲ ಇಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ರೆಡ್ ಮಸಾಲಾನೇ ಇವತ್ತು ಮಾಮೂಲಿ ಮಸಾಲ ಇಟ್ಟೇ ಮಾಡಿದ್ದೀನಿ. ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಆಗಿ ಇಟ್ಕೋಬೋದು. ಒಂದು ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಥರ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಇಟ್ಕೋಬೋದು. ನಾನು ಸಿಮ್ಮಲ್ಲಿಟ್ಟು ಒಂದು 7-8 ನಿಮಿಷ ಬಿಟ್ಟೆ ನಾನು ಸೌಟ್ ಹಾಕಿ ಅದನ್ನು ಎಲ್ಲ ಸಪ್ರೇಟಾಗಿದೆಯಾ ಅಂತ ನೋಡಿದ್ರೆ ಎಲ್ಲ ಸಪ್ರೇಟಾಗೇ ಇತ್ತು. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ ಗ್ರೇವಿ. ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ರೆಡಿ ಆಯಿತು. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ತೀನಿ ಅಷ್ಟೇ. ಫ್ರೆಂಡ್ಸ್, ಮೊಟ್ಟೆ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ಇವತ್ತು ನಾನು ಚಪಾತಿಗೆಲ್ಲ ಮಾಡಿದ್ದು. ಇದು ಅನ್ನಕ್ಕೆ ಮಾಡಿದೆ. ಮಕ್ಕಳು ಚಪಾತಿ ಮಾಡಿಕೊಂಡು ನಾನು ಅನ್ನಕ್ಕೆ ಇಟ್ಕೊಂಡೆ. ತುಂಬಾ ಟೇಸ್ಟು, ಅನ್ನಕ್ಕೆ ಚೆನ್ನಾಗಿರುತ್ತೆ. ನನಗೆ ಅನ್ನಕ್ಕೆ ಇದು ಇಷ್ಟ. ತುಂಬ ಚೆನ್ನಾಗಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.